ಬೆಂಗಳೂರಿನಲ್ಲಿ ಫಸ್ಟ್ ಟೈಮ್ ಕಳ್ಳ ಒಬ್ಬ ಸಿಕ್ಬಿದ್ದಾನೆ. ಒಂದು ಎಡವಟ್ಟನ್ನು ಕೂಡ ಮಾಡ್ಕೊಂಡಿದ್ದಾನೆ. ಈತ ಇದೇ ಫಸ್ಟ್ ಟೈಮ್ ಕಳ್ಳತನ ಮಾಡೋಕೆ ಹೋಗಿದ್ದು. ಆ ಸಮಯದಲ್ಲಿ ಒಂದು ವಿಚಿತ್ರವಾದಂತಹ ಘಟನೆ ಆಗಿದೆ. ಈ ರೀತಿಯಾಗಿ ಯಾರೂ ಕೂಡ ಮಾಡೋಕೆ ಸಾಧ್ಯ ಇಲ್ಲ. ಒಬ್ಬ ಕಳ್ಳ ಏನು ಮಾಡ್ತಾನೆ, ಓಡೋಗ್ತಾನೆ ಕಳ್ಳತನ ಮಾಡಿ. ಆದರೆ ಈತ ಆ ರೀತಿಯಾಗಿ ಮಾಡಿಲ್ಲ. ಕಳ್ಳತನ ಮಾಡೋಕ್ಕೆ ಹೋಗಿ ಸಿಕ್ಕಿಬಿದ್ದಿರ್ತಾನೆ. ಆತನಿಗೆ ಭರ್ಜರಿಯಾಗಿ ಗೂಸ ಕೂಡ ಬಿದ್ದಿರುತ್ತೆ. ಆದರೆ ಈತ ಹೊಡೆದ್ರು ಅಂತ ಹೇಳಿ ಮನೆಯವರ ವಿರುದ್ಧನೇ ಹೋಗಿ ಕೇಸ್ ಕೊಟ್ಟಿದ್ದಾನೆ. ಕಳ್ಳತನ ಮಾಡಲು ಹೋದಾಗ ನನ್ನ ಮೇಲೆ ದಂಪತಿಗಳು ಹಲ್ಲೆ ಮಾಡಿದ್ದಾರೆ, ಈ ರೀತಿಯಾಗಿ ದೂರು ಕೊಟ್ಟಿದ್ದಾನೆ ಈ ಐನಾತಿ ಕಳ್ಳ ಅಸ್ಗರ್ ಖಾನ್. ಸ್ವತಃ ಕಳ್ಳನೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದಿದು. ಯಾವ ರೀತಿಯಾಗಿದೆ ನೋಡಿ, ವಿಚಿತ್ರ ಘಟನೆ. ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಇಂತಹ ವಿಚಿತ್ರ ಘಟನೆ ನಡೆದಿದೆ. ಆ ವ್ಯಾಪ್ತಿಗೆ ಬರುತ್ತೆ. ಕಳ್ಳ ತಮ್ಮ ಮೇಲೆ ಹಲ್ಲೆ ಮಾಡಿದ್ದಾನೆ ಅಂತ ಹೇಳಿ ಆ ಮನೆ ಮಾಲೀಕರೇನಿದ್ದಾರೆ ಅವರು ಕೂಡ ದೂರು ಕೊಟ್ಟಿದ್ದಾರೆ. ಒಂದೇ ಘಟನೆಗೆ ಸಂಬಂಧಪಟ್ಟ ಹಾಗೆ 2 ಪ್ರಕರಣಗಳು, ಪ್ರತ್ಯೇಕವಾದಂತಹ ಪ್ರಕರಣಗಳು ದಾಖಲಾಗಿವೆ. ಅಸ್ಗರ್ ಖಾನ್, ರಜಾಕ್, ಶ್ಯಾಮು ಈ 3 ಜನ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಆಟೋ ಚಾಲಕನಾಗಿರ್ತಾನೆ ಅಸ್ಗರ್ ಖಾನು. ಆತನ ಜೊತೆ ಕೆಲ ಸ್ನೇಹಿತರಿರ್ತಾರೆ. ಅವ್ರು ನೋಡಿ ಕಳ್ಳತನ ಮಾಡಿನೇ ತುಂಬ ಮಜಾ ಮಾಡ್ತಾ ಇರ್ತಾರೆ ಸ್ನೇಹಿತರೆಲ್ಲರೂ ಕೂಡ. ಅದನ್ನು ನೋಡಿ ಈತನಿಗೂ ಕೂಡ ನಾನು ಕಳ್ಳತನ ಮಾಡಬೇಕು ಅಂತ ಅನಿಸುತ್ತೆ. ಕಳ್ಳತನಕ್ಕೆ ಇಳಿತಾನೆ ಕೂಡ ದೊಡ್ಡ ಮಟ್ಟದ ನಿರ್ಧಾರವನ್ನು ಮಾಡಿ. ಈ ರೀತಿಯಾಗಿ ಮೊದಲ ಬಾರಿಗೆ ಕಳ್ಳತನಕ್ಕೆ ಇಳಿದಿದ್ದ. ಈಗ ಎಡವಟ್ಟಾಗಿದೆ. ಚಿಕ್ಕನಾಯಕನಹಳ್ಳಿ ಅಪಾರ್ಟ್ಮೆಂಟ್ನಲ್ಲಿ ಕದಿಯೋಕ್ಕೆ ಪ್ಲಾನ್ ಮಾಡ್ಕೊಂಡಿರ್ತಾನೆ. ಆ ಕಳ್ಳತನದ ವೇಳೆಯೇ ಮನೆಯವರು ಎಚ್ಚೆತ್ತುಕೊಂಡಿರ್ತಾರೆ, ಅಂದರೆ ಎಚ್ಚರ ಆಗಿರುತ್ತೆ ಅವರಿಗೆ. ಆರೋಪಿಗಳನ್ನು ತಡೆದು ಅವರು ಪ್ರಶ್ನೆ ಮಾಡಿರ್ತಾರೆ, ಮತ್ತು 4 ಏಟು ಪಡೆದಿರುತ್ತಾರೆ. ಇದೇ ವೇಳೆ ಗಾಬರಿಗೊಂಡಂತಹ ಅಸ್ಗರ್ ಏನಿದ್ದಾನೆ ಅವ್ರ ಮೇಲೇ ಹಲ್ಲೆ ಮಾಡಿರ್ತಾನೆ ವಾಪಸ್ಸು. ಇದು ಫಸ್ಟ್ ಟೈಮ್ ಕಳ್ಳನ ಒಂದು ಸ್ಟೋರಿ ಅಂತ ಅಂದ್ಕೊಳ್ಳಿ. ಇಲ್ಲಿ ಏನು ಅಂತಂದರೆ ಸಿಂಪಲ್ ವಿಚಾರ. ಈತ ಕಳ್ಳತನ ಮಾಡೋಕ್ಕೆ ಹೋಗಿರ್ತಾನೆ. ಕಳ್ಳತನ ಮಾಡೋಕ್ಕೆ ಹೋದಾಗ ಆ ಮನೆಯವ್ರಿಗೆ ಎಚ್ಚರ ಆಗುತ್ತೆ, ಈತನ ಹಿಡ್ಕೊಂಡು ಹೊಡಿತಾರೆ. ಈತ ಹೋಗಿ ಏನು ಮಾಡ್ತಾನೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರ್ ನೋಡಿ ನಾನು ಒಂದು ಮನೆಗೆ ಕಳ್ಳತನ ಮಾಡೋಕ್ಕೆ ಹೋಗಿದ್ದೆ, ಆಗ ಆ ಮನೆಯವರು ನನ್ನ ಹೊಡೆದಿದ್ದಾರೆ ಅಂತ ಹೇಳಿ ಮನೆಯವ್ರ ಮೇಲೇ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಎಷ್ಟು ಧೈರ್ಯ ಇರಬೇಕು, ಮತ್ತು ಇದನ್ನು ಏನಂತ ಹೇಳಬೇಕು ಅಂತ ಗೊತ್ತಿಲ್ಲ. ಉಚಿತನ ಏನು? ಒಬ್ಬ ಕಳ್ಳ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ಕಳ್ಳತನ ಮಾಡೋಕ್ಕೆ ಹೋದಾಗ ನನ್ನ ಹೊಡೆದ್ರು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಇನ್ನೇನು ಕಳ್ಳತನ ಮಾಡೋಕ್ಕೆ ಹೋದಾಗ ಹೊಡೆದೆ, ಮನೆಯಲ್ಲಿರುವಂತಹ ಬಂಗಾರ ಬೆಳ್ಳಿ ದುಡ್ಡು ಎಲ್ಲ ಕೊಟ್ಟು ಹೋಗಪ್ಪ ನೀನು ತುಂಬ ಕಷ್ಟಪಟ್ಟು ಬಂದಿದ್ದೀನಿ ಅಂತ ಕೊಡಬೇಕಾ? ಇಲ್ಲ. ಇನ್ನು ಆ ಮನೆಯವರು ಕೂಡ ಹೋಗಿದ್ದಾರೆ, ಇಲ್ಲ ಕಳ್ಳತನ ಮಾಡೋಕ್ಕೆ ನಮ್ಮ ಮನೆಗೆ ಬಂದಿದ್ದರು, ಆ ಕಳ್ಳ ನಮ್ಮ ಮೇಲೇ ಹಲ್ಲೆ ಮಾಡಿದ್ದಾನೆ ಅಂತ ಹೇಳಿ ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 2 ಪ್ರತ್ಯೇಕ ಕಂಪ್ಲೇಂಟ್ಗಳು ದಾಖಲಾಗಿದೆ. ಸ್ವಲ್ಪ ವಿಚಿತ್ರ ಅಂತ ಅನಿಸೋದು. ಒಬ್ಬ ಕಳ್ಳನಿಗೆ ಭಯ ಇರುತ್ತೆ, ಪೊಲೀಸರು ಕಂಡ್ರೇನೆ ಓಡೋಗ್ತಾರೆ ಕಳ್ಳರು, ಅಷ್ಟು ದೂರದಲ್ಲಿದ್ದರೆ ಕೂಡ. ಆದರೆ ಈತ ನಾನು ಕಳ್ಳತನ ಮಾಡೋಕ್ಕೆ ಹೋದಾಗ ನಾನು ಹೊಡೆದಿದ್ದಾರೆ ಅಂತ ಹೇಳಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಒಂದು ಸ್ವಲ್ಪ ವಿಚಿತ್ರ ಕ್ಯಾರೆಕ್ಟರ್ ಅನಿಸುತ್ತೆ. ಅಸ್ಗರ್ ಖಾನ್ ಏನಿದ್ದಾನೆ ಆತನೇ ಹೋಗಿ ದೂರು ಕೊಟ್ಟಿರುವಂಥದ್ದು. ಸ್ವಂತ ಕಳ್ಳ ಆಗಿದ್ರು ಕೂಡ ಈತ ಹೋಗಿ ಯಾವುದೇ ಭಯ ಇಲ್ಲದೆ ಕೊಟ್ಟಿದ್ದಾನೆ, ಅಥವಾ ಆತಗೇನೋ ಗೊತ್ತಿಲ್ಲ. ಸಂಪಿಗೆಹಳ್ಳಿ, ಬೆಂಗಳೂರಿನ ಸಂಪಿಗೆಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಈ ಘಟನೆ ನಡೆದೈತೆ. ಪೊಲೀಸರು ಘಟನೆಯನ್ನು ಏನಿದೆ ಎಲ್ಲ ವಿಚಾರಿಸ್ತಾ ಇದ್ದಾರೆ, ಮತ್ತು ಪ್ರಕರಣಗಳನ್ನು ಕೂಡ ದಾಖಲೆ ಮಾಡಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ಏನೇನಾಗಿದೆ, ಮನೆಯಲ್ಲಿ ಏನಾದರೂ ಕಳ್ಳತನ ಮಾಡಿದ್ದಾರೆ ಅಲ್ವಾ ನೋಡಿ. ಈತನ ಸ್ನೇಹಿತರು ಕಳ್ಳತನ ಮಾಡ್ತಾರೆ ಅಂತ ಹೇಳಿ ನಾನು ಕೂಡ ಅವ್ರ ರೀತಿಯಾಗಿ ಕಳ್ಳತನ ಮಾಡಿ ಎಂಜಾಯ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಈತ ಕಳ್ಳತನಕ್ಕೆ ಹೋಗಿರ್ತಾನೆ. ಅದೇ ಮೊದಲ ಬಾರಿಗೆ. ಇನ್ನು ಕಳ್ಳತನ ಮಾಡೋಕ್ಕೆ ಹೋದಾಗ ಆ ಮನೆಯವ್ರಿಗೆ ಗೊತ್ತಾಗಿ ಅವರು ಬರ್ತಾರೆ, ಅಥವಾ ಗಾಬರಿ ಆಗಿಬಿಡುತ್ತೆ. ಅವರು ಹೊಡೆಯೋಕೆ ಬಂದಾಗ ಈತ ಕೂಡ ಅವ್ರಿಗೆ ತಿರುಗಿಸಿ ಹೊಡೆದಿದ್ದಾನೆ. ಇವರಿಬ್ಬರ ಮಧ್ಯೆ ಈ ರೀತಿ ಜಗಳ ಆಗಿದೆ. ಇಬ್ಬರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ. ಕಳ್ಳ ಹೊಡೆದಿದ್ದಾನಂತ ಮನೆಯವರು, ಇಲ್ಲ ಮನೆಯವರೇ ಹೊಡೆದಿದ್ದಾರೆ ಅಂತ ಕಳ್ಳ, ಈ ರೀತಿಯಾದಂಥ ಒಂದು ಕಂಪ್ಲೇಂಟ್ ಆಗಿದೆ. ಪೊಲೀಸರು ಕೂಡ ತಲೆ ಕೆಟ್ಟೋಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.